ಕ್ರಿಕೆಟ್ ಪ್ರೇಮಿಗಳೇ, ಒಂದು ಮನವಿ. ಟೀಂ ಇಂಡಿಯಾದ ಪ್ರತಿಯೊಂದು ಗೆಲುವು, ಪ್ರತಿಯೊಂದು ರೋಚಕ ಕ್ಷಣವನ್ನು ನಿಮ್ಮವರೆಗೂ ತಲುಪಿಸಲು ನಾವು ಪ್ರತಿದಿನ ಶ್ರಮಿಸುತ್ತಿದ್ದೇವೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೇರಣೆ. ನಿಮ್ಮ ಒಂದು ಲೈಕ್ ನಮ್ಮ ಪರಿಶ್ರಮಕ್ಕೆ ಶಕ್ತಿ. ನಿಮ್ಮ ಒಂದು ಕಮೆಂಟ್ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋ ಮಾಡಲು ಪ್ರೇರಣೆ. ಕ್ರಿಕೆಟ್ ಅಭಿಮಾನಿಗಳೇ ನಮಸ್ಕಾರ. ಟಿ20 ವಿಶ್ವಕಪ್ 2026ರಲ್ಲಿ ಟೀಂ ಇಂಡಿಯಾ ಮತ್ತೊಂದು ಮಹತ್ವದ ಹಂತಕ್ಕೆ ಕಾಲಿಟ್ಟಿದೆ. ಮೊದಲ ಸುತ್ತಿನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಭಾರತ ಈಗ ಸೂಪರ್ 8 ಹಂತದಲ್ಲಿ ಬಲಿಷ್ಠ ತಂಡಗಳ ವಿರುದ್ಧ ಕಣಕ್ಕಿಳಿಯಲು ಸಜ್ಜಾಗಿದೆ. ಅಭಿಮಾನಿಗಳ ನಿರೀಕ್ಷೆ ಗಗನಕ್ಕೇರಿದ್ದು ಪ್ರತಿಯೊಂದು ಪಂದ್ಯವೂ ಫೈನಲ್ ಸಮಾನವಾಗಿದೆ. ಸೂಪರ್ 8 ಹಂತದ ಮಹತ್ವ. ಸೂಪರ್ 8 ಹಂತದಲ್ಲಿ ಒಟ್ಟು 8 ತಂಡಗಳನ್ನು 2 ಗ್ರೂಪ್ಗಳಾಗಿ ವಿಭಜಿಸಲಾಗಿದೆ. ಪ್ರತಿ ಗ್ರೂಪ್ನಲ್ಲಿ 4 ತಂಡಗಳು ಇರುತ್ತವೆ. ಪ್ರತಿ ತಂಡವು 3 ಪಂದ್ಯಗಳನ್ನು ಆಡಲಿದೆ. ಅಂಕಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನು ಪಡೆಯುವ ತಂಡಗಳು ಸೆಮಿಫೈನಲ್ ಪ್ರವೇಶಿಸಲಿವೆ. ಹೀಗಾಗಿ ಒಂದು ಸೋಲು ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಭಾರತ ಗ್ರೂಪ್ 1ನಲ್ಲಿ ಕಣಕ್ಕಿಳಿದಿದ್ದು 3 ಕಠಿಣ ಎದುರಾಳಿಗಳನ್ನು ಎದುರಿಸಲಿದೆ. ಟೀಂ ಇಂಡಿಯಾದ ಸಂಪೂರ್ಣ ವೇಳಾಪಟ್ಟಿ. 1. ಭಾರತ ವರ್ಸಸ್ ಸೌತ್ ಆಫ್ರಿಕಾ. ವೇದಿಕೆ ನರೇಂದ್ರ ಮೋದಿ ಸ್ಟೇಡಿಯಂ. ದಿನಾಂಕ ಫೆಬ್ರವರಿ 22. ಇದು ಭಾರತದ ಮೊದಲ ಸೂಪರ್ ಪಾಯಿಂಟ್ 8 ಪಂದ್ಯ. ಸೌತ್ ಆಫ್ರಿಕಾ ಸದಾ ಬಲಿಷ್ಠ ತಂಡ. ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದರೆ ಭಾರತಕ್ಕೆ ಆತ್ಮವಿಶ್ವಾಸ ದ್ವಿಗುಣವಾಗಲಿದೆ. 2. ಭಾರತ ವರ್ಸಸ್ ಜಿಂಬಾಬ್ವೆ. ವೇದಿಕೆ ಎಂಎ ಚಿದಂಬರಂ ಸ್ಟೇಡಿಯಂ. ದಿನಾಂಕ ಫೆಬ್ರವರಿ 26. ಚೆನ್ನೈನ ಪಿಚ್ ಸ್ಪಿನ್ ಬೌಲರ್ಗಳಿಗೆ ಸಹಾಯಕವಾಗಬಹುದು. ಈ ಪಂದ್ಯದಲ್ಲಿ ರಣತಂತ್ರ ಬಹಳ ಮುಖ್ಯ. ಅಂಕಪಟ್ಟಿಯಲ್ಲಿ ಮುಂದುವರಿಯಲು ಭಾರತಕ್ಕೆ ಇದು ಮಸ್ಟ್ ವಿನ್ ಪಂದ್ಯವಾಗಬಹುದು. 3. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್. ವೇದಿಕೆ ಈಡನ್ ಗಾರ್ಡನ್ಸ್. ದಿನಾಂಕ ಮಾರ್ಚ್ 1. ಕ್ರಿಕೆಟ್ ಇತಿಹಾಸ ಹೊಂದಿರುವ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯುವ ಪಂದ್ಯ ನಿರ್ಣಾಯಕವಾಗಬಹುದು. ವೆಸ್ಟ್ ಇಂಡೀಸ್ ಟಿ20 ಸ್ಪೆಷಲಿಸ್ಟ್ ತಂಡ. ಆದ್ದರಿಂದ ಭಾರತ ಎಚ್ಚರಿಕೆಯಿಂದ ಆಡಬೇಕಿದೆ. ಸೆಮಿಫೈನಲ್ ಲೆಕ್ಕಾಚಾರ ಹೇಗೆ? 3 ಗೆಲುವು ಖಚಿತ ಸೆಮಿಫೈನಲ್ ಪ್ರವೇಶ. 2 ಗೆಲುವು ನೆಟ್ ರನ್ ರೇಟ್ ಮಹತ್ವದ್ದು. 1 ಗೆಲುವು ಬಹುತೇಕ ಅವಕಾಶ ಕಡಿಮೆ. ಹೀಗಾಗಿ ಪ್ರತಿಯೊಂದು ರನ್, ಪ್ರತಿಯೊಂದು ವಿಕೆಟ್ ಅಮೂಲ್ಯ. ಪ್ರಮುಖ ಆಟಗಾರರು ಗಮನದಲ್ಲಿ. ಟಾಪ್ ಆರ್ಡರ್ ಬ್ಯಾಟಿಂಗ್ ಆರಂಭದಲ್ಲಿ ಉತ್ತಮ ಆರಂಭ ನೀಡಬೇಕು. ಮಧ್ಯಮ ಕ್ರಮ ಒತ್ತಡದಲ್ಲಿ ನಿಲ್ಲಬೇಕು. ಡೆತ್ ಓವರ್ ಬೌಲಿಂಗ್ ನಿರ್ಣಾಯಕ. ಟೀಂ ಇಂಡಿಯಾ ಸಮತೋಲನದ ತಂಡವಾಗಿದ್ದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಶಕ್ತಿ ಹೊಂದಿದೆ. ಟೀಂ ಇಂಡಿಯಾ ಸೂಪರ್ ಪಾಯಿಂಟ್ 8 ಹಂತದಲ್ಲಿ ಹೇಗೆ ಪ್ರದರ್ಶನ ನೀಡಲಿದೆ? ಭಾರತ ಸೆಮಿಫೈನಲ್ಗೆ ಲಗ್ಗೆ ಇಡುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ. ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ 3 ಪಂದ್ಯಗಳು ಭಾರತ ಪಾಲಿಗೆ ನಿಜವಾದ ಅಗ್ನಿ ಪರೀಕ್ಷೆ.